ಅನುದಾನ ಅಸಮಾಧಾನ ಸರ್ಕಾರದಲ್ಲಿ ಮತ್ತೆ ಮುಂದುವರಿತಾ ಇದೆ. ಕಾಂಗ್ರೆಸ್ನಲ್ಲಿ ಈಗ ಮತ್ತೊಂದು ಅನುದಾನದ ಅಸಮಾಧಾನ ಸ್ಫೋಟ ಆಗಿದೆ. ಈ ಸಲ ಮಂಡ್ಯದಲ್ಲಿ ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಶಾಸಕರಲ್ಲಿರುವ ಅಸಮಾಧಾನ ಬಿಜೆಪಿಯವರು ಕೇಳಿದ್ರೆ ರಾಜಕೀಯ ಪ್ರೇರಿತ ಅಂತ ಅನ್ಬಹುದು. ಆದರೆ ಕಾಂಗ್ರೆಸ್ನಲ್ಲೇ ಹೇಳ್ತಾರೆ ಶಾಸಕರು, ನಿರೀಕ್ಷೆ ಮಟ್ಟದಲ್ಲಿ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಎಲ್ಲ ಶಾಸಕರಿಗೆ ಕೊಟ್ಟಿರೋ ರೀತಿಯೂ ನಮಗೆ 50 ಕೋಟಿ ಕೊಟ್ಟಿದ್ದಾರೆ, ನಿರೀಕ್ಷೆ ಮಟ್ಟದಲ್ಲಿ ನಮ್ಗೇನು ಸಿಕ್ಕಿಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ಆಗ್ತಿಲ್ಲ. ನಮ್ಮ ಗ್ರಾಮ ಕ್ಯಾತ್ನಹಳ್ಳಿಗೆ 30 ಕೋಟಿ ಬೇಕು, ಆ ಲೆವೆಲ್ಗೆ ಎಲ್ಲಿ ಸಿಗುತ್ತೆ ಹೇಳಿ, ಜಾಸ್ತಿ ದುಡ್ಡು ಬೇಕು, ಎಷ್ಟು ಕೊಟ್ಟರೂ ಸಾಕಾಗಲ್ಲ ಅಂತ ದರ್ಶನ್ ಪುಟ್ಟಣ್ಣಯ್ಯ ತಮ್ಮ ಅಸಹಾಯಕ ಮಾತುಗಳನ್ನು, ಅಸಮಾಧಾನದ ಮಾತುಗಳನ್ನು ಆಡಿದ್ದಾರೆ. 236 ಹಳ್ಳಿಗಳಿವೆ, ಸಮಸ್ಯೆ ಇದೆ ಅಂತ ಸರ್ಕಾರದ ವಿರುದ್ಧ ಸ್ವಲ್ಪ ಬೇಸರದಲ್ಲಿ ಮಾತಾಡಿದ್ದಾರೆ. ಕೇಳಿಸ್ಕೊಳ್ಳಿ. ಹೋಗ್ಬೇಕು ಇಲ್ಲ, ಇನ್ನೂ ಎಲ್ಲ ನಾ ಹೇಳಿದ್ನಲ್ಲ, ಇವಾಗ ಕೊಟ್ಟಿದ್ದಾರೆ ದುಡ್ಡು, ಇನ್ನೂ ಜಾಸ್ತಿ ದುಡ್ಡು ಬೇಕು. ಎಷ್ಟು ದುಡ್ಡು ಬೇಕು ಕೊಟ್ಟರೂ ಸಾಕಾಗಲ್ಲ, ಯಾಕೆಂದರೆ ಅಷ್ಟು ಇಶ್ಯೂಸ್ ಇದೆ. ನಿಮ್ಮೂರಲ್ಲೇ ಗೊತ್ತಿರೋಂಥದ್ದು, ಎಷ್ಟು ರಸ್ತೆಗಳಿಲ್ಲ, ಎಷ್ಟು ಮೋರಿಗಳಿಲ್ಲ. ಈ ಮೋರಿಗಳಲ್ಲೆಲ್ಲ ಮುಗಿಸ್ಬೇಕು, ಪ್ರತಿ ಊರು ಮುಗಿಸ್ಬೇಕು ಅಂದರೆ 5-10 ಕೋಟಿ ಬೇಕಾಯ್ತದೆ. ನಮ್ಮ ಕ್ಷೇತ್ರದಲ್ಲಿ 236 ಹಳ್ಳಿ ಇವೆ. ಇವೆಲ್ಲ ನಮ್ಮದು ಸುಮಾರು ದೊಡ್ಡ ಹಳ್ಳಿಗಳಿವೆ, ಅದಕ್ಕೆ 10-20 ಕೋಟಿ ರೂಪಾಯಿಗಳು ಬೇಕು. ಇವೆಲ್ಲ ಸಮಸ್ಯೆಗಳಿದ್ದೇ ಇದೆ. ಆದರೆ ಅದು ಮೇಜರ್ ಹೋಗ್ತಾ ಇದೆ. ಅದು ಈಗ ಎರಡು ಆ ಕಡೆನೂ ಹೋಗಬೇಕು, ಮತ್ತು ಅನುದಾನಗಳನ್ನು ಬರಲೇಬೇಕು. ಈಗೇನಂದ್ರೆ ಎಲ್ಲ ಇಶ್ಯೂಸ್ನು ಸಾಲ್ವ್ ಮಾಡೋಕ್ಕೆ ಒಂದೇ ಸತಿನೂ ಆಗಲ್ಲ. ಓವರ್ ದಿ ಇಯರ್ಸ್ ನಾವು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ರಸ್ತೆಗಳು ಇದಾದರೆ ಈಗ ನಾವು ಮಂಡ್ಯ ಮೇಲ್ಕೋಟೆ ರಸ್ತೆ, ವೈರ್ಮುಡಿ ಅಷ್ಟೊತ್ತಿಗೆ ಮಾಡಬೇಕು ಅಂತ ಏನೇನೆಲ್ಲ ಪ್ರಯತ್ನ ಪಟ್ವಿ. ಅಂದರೂ ನಮಗೆ ಸ್ವಲ್ಪ ಅನುದಾನ ಕೊಟ್ಟರು, ಆದರೆ ಇನ್ನೂ ಮುಗಿಸಿಲ್ಲ ಕೆಲಸ ನಡೀತಾ ಇದೆ. ಈ ಥರದ್ದೆಲ್ಲ ಅದು ಜಾಸ್ತಿ ಮೋಟ್ರ್ ವಾಹನಗಳು ಹೋಗೋಂಥ ರಸ್ತೆ, ವೇರ್ ಆ್ಯಂಡ್ ಟೇರ್ ಜಾಸ್ತಿ ಇರೋಂಥ ರಸ್ತೆ, ಅದಕ್ಕೆ ಪ್ರತಿ 2-3 ವರ್ಷಕ್ಕೊಂದ್ಸತಿ ಅದನ್ನು ನಾವು ಮಾಡಲೇಬೇಕಾಯ್ತದೆ. ಸೊ ಈ ಥರದ್ದೆಲ್ಲ ಇಶ್ಯೂಸ್ ಇದೆ.